ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಚಾಪ್ಟರ್ ಫಸ್ಟ್ ಇಯರ್ ಅವ್ರಿಗೆ. ಸೊ ಫಸ್ಟ್ ಇಯರಲ್ಲಿ ಫಿಫ್ತ್ ಚಾಪ್ಟರ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರೋದು. ಸೊ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಿಯರ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆರ್ ಕಾಮನ್ಲಿ ಯೂಸ್ಡ್ ಆವರೇಜಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸಲ್ಲಿ ಆವರೇಜಸ್ ಯಾವುದಾದ್ರು ಅಂತ ಹೇಳಿದ್ರೆ ಅದನ್ನು ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತಲೇ ಹೇಳ್ತೀವಿ. ಸೊ ದ ಹೆಲ್ಪ್ ಟು ಫೈಂಡ್ ದ ಸೆಂಟ್ರಲ್ ಆರ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಆಫ್ ದ ಡೇಟಾ ಸೆಟ್. ಸೊ ಕೊಟ್ಟಿರೋ ಡೇಟಾ ಸೆಟ್ಟಲ್ಲಿ ಸೆಂಟ್ರಲ್ ಅಥವಾ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಯಾವುದು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ನಮ್ಮ ಕ್ಲಾಸಸ್ಗಳಲ್ಲಿ ನಾವು ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ಸಿ ಆರ್ಗಳನ್ನು ಮಾಡ್ತೀವಿ ಅಂದರೆ ನೀವು ನಿಮ್ಮ ಅಷ್ಟು ಜನರನ್ನು ಅವ್ರು ಏನು ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆಯೇ ಒಂದು ಡೇಟಾ ಸೆಟ್ಟಲ್ಲಿ ಒಂದು ವ್ಯಾಲ್ಯೂ ಅಷ್ಟು ವ್ಯಾಲ್ಯೂವನ್ನು ಒಂದು ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಸೆಂಟ್ರಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಅದನ್ನು ನಾವು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಆವ್ರೇಜಸ್ಸಲ್ಲಿ 3 ಟೈಪ್ಸ್ ಇದೆ. ಯಾವುದಾದ್ರು ಅಂತ ಹೇಳಿದ್ರೆ ಅರ್ಥಮೆಟಿಕ್ ಮೀನ್, ಮೀಡಿಯನ್, ದೆನ್ ಮೋಡ್ ಅಂತ. ಸೊ ಇದಕ್ಕೆ ಒಂದೊಂದು ಸೈನನ್ನು ಸಹ ನಾವು ಯೂಸ್ ಮಾಡ್ತೀವಿ. ಒಂದು ಇದನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ ಬಾರ್ ಅಥವಾ ಎಕ್ಸ್ ಡ್ಯಾಶ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಮೀಡಿಯನ್ ಎಮ್ ಅನ್ನು ಯೂಸ್ ಮಾಡ್ತೀವಿ, ಹಾಗೆ ಮೋಡ್ಗೆ ನಾವು ಝೆಡ್ ಆರ್ ಎಮ್ ನಾಟ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು 3 ಟೈಪ್ಸ್ ಆಫ್ ಆವರೇಜ್ ಯಾವುದೇ ಅಂತ 2 ಮಾರ್ಕ್ಸಲ್ಲಿ ನಿಮಗೆ ಕ್ವಶನ್ ಕೇಳಿದಾಗ ಅರ್ಥಮೆಟಿಕ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಅಂತ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅರ್ಥಮೆಟಿಕ್ ಮೀನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಮೀನ್ ಆರ್ ಎಕ್ಸ್ ಬಾರ್ ಡೆಫಿನೇಷನ್. ಅರ್ಥಮೆಟಿಕ್ ಮೀನ್ ಈಸ್ ಡಿಫೈನ್ಡ್ ಆಸ್ ದ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಅಬ್ಸರ್ವೇಷನ್. ಸಿಂಪಲ್, ಆಲ್ ದ sum of all the observation divided number of observations. So sum of all the observations, there is a 4 observations like 1 2 3 4 4 observations ಇದಾವೆ. ಅದು ವ್ಯಾಲ್ಯೂಸ್ ಏನೇನಿದೆ 1 2 3 4 ಅಂತ. ಓಕೆ, ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು 4. ನಂಬರ್ ಆಫ್ ಅಬ್ಸರ್ವೇಷನ್ಸ್ 4 ಆ್ಯಂಡ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್. ಸಮ್ ಅಂದರೆ ಟೋಟಲ್ ಮಾಡಿ 4 4 3 7 8 9 10. ಸೊ ಇದರ ಟೋಟಲ್ ಎಷ್ಟು 10. ಸೊ 10 ಡಿವೈಡೆಡ್ ಬೈ 4 ಮಾಡಿದಾಗ ನಿಮ್ಗೆ ಏನು ವ್ಯಾಲ್ಯೂ ಸಿಗುತ್ತೆ ಅದನ್ನು ನಾವು ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ. ಇಷ್ಟು ಸಿಂಪಲ್. ಅರ್ಥಮೆಟಿಕ್ ಮೀನ್ ಅಂದರೆ ಏನು, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತ. ಇದಕ್ಕೆ ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಈಕ್ವಲ್ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆ್ಯಂಡ್ ಹಿಯರ್ ಸಮೇಷನ್ ಎಕ್ಸ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಸಮೇಷನ್ ಅಥವಾ ಅಲ್ಲಿ ಒಂದು ನೋಟನ್ನು ಕೊಟ್ಟಿದ್ದೀನಿ, ಅದನ್ನು ನಾವು ಸಿಗ್ಮಾ ಅಂತ ಹೇಳ್ತೀವಿ. ಗ್ರೀಕ್ ಲೆಟರ್ ಅದು ಸಿಗ್ಮಾ. ಮೀನಿಂಗ್, ಅದರ ಮೀನಿಂಗ್ ಏನು, ಸಮೇಷನ್ ಅಥವಾ ಟೋಟಲ್ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ. ಓಕೆ, ಸೊ ಸಿಂಪಲ್ ಟೋಟಲ್ ವ್ಯಾಲ್ಯೂಸ್ ಅಷ್ಟು ವ್ಯಾಲ್ಯೂಸನ್ನು ಆ್ಯಡ್ ಮಾಡಿ ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇದೆ ಅದನ್ನು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಅರ್ಥಮೆಟಿಕ್ ಮೀನ್ ಸಿಂಪಲ್ ಆಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಒಂದು ಡೈರೆಕ್ಟ್ ಮೆಥಡ್, ಅಸ್ಯೂಮ್ ಮೀನ್ ಮೆಥಡ್, ಅದನ್ನು ಶಾರ್ಟ್ಕಟ್ ಮೆಥಡ್ ಅಂತಲೂ ಹೇಳ್ತಾರೆ, ಹಾಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ನೆಕ್ಸ್ಟ್ ನಾನು ನಿಮಗೆ 3 ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಡೇಟಾ. ಸೊ ಬಿಫೋರ್ ದಟ್ ನಾವು ಟೈಪ್ಸ್ ಆಫ್ ಡೇಟಾವನ್ನು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಡೇಟಾವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಮೀನನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡ್ತಾರೆ. ಡೈರೆಕ್ಟ್ ಮೀನ್ ಮೆಥಡಲ್ಲಿ, ಅಸ್ಯೂಮ್ ಮೀನ್ ಮೆಥಡಲ್ಲಿ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಕೊಟ್ಟಾಗ ನೀವೇನು ಮಾಡಬೇಕಾಗುತ್ತೆ, ಫಸ್ಟು ಡೇಟಾ ಯಾವ ರೀತಿ ಇದೆ, ಸೊ ಯಾವ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು ಅಂತ ಡೇಟಾವನ್ನು ನೋಡಿನೇ ನೀವು ಅಬ್ಸರ್ವ್ ಮಾಡಿನೇ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ನಾವು ಟೈಪ್ಸ್ ಆಫ್ ಡೇಟಾ ಅಥವಾ ಸೀರೀಸನ್ನು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಸೀರೀಸಲ್ಲಿ ಇಂಡಿವಿಜುವಲ್ ಸೀರೀಸ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಸೀರೀಸ್ ಅಂತ ಹೇಳಿದ್ರೆ ಡೇಟಾ ಆಸ್ ಗಿವನ್ ಆಸ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಸೊ ವ್ಯಾಲ್ಯೂಸ್ ಜಸ್ಟ್ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್. ಸೊ ಹೇಗಿದೆ 40 30 48 59 57 ಆ ರೀತಿ ಡೇಟಾವನ್ನು ಜಸ್ಟ್ ಮಾರ್ಕ್ಸಸ್ ಆಗಿ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಇಂಡಿವಿಜುವಲ್ ಸೀರೀಸ್ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಡಿಸ್ಕ್ರೀಟ್ ಸೀರೀಸ್. ಸೊ ಡಿಸ್ಕ್ರೀಟ್ ಸೀರೀಸ್ ಡೇಟಾ ಗಿವನ್ ವಿತ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಡಿಸ್ಕ್ರೀಟ್ ಸೀರೀಸ್ ಆಗಿ ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ನೀವು ನೋಡಿ ಜಸ್ಟ್ ಇಂಡಿವಿಜುವಲ್ ಸೀರೀಸ್ ಅಂದರೆ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದರೆ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಓಕೆ, ಬಟ್ ಡಿಸ್ಕ್ರೀಟ್ ಸೀರೀಸಲ್ಲಿ ಫ್ರೀಕ್ವೆನ್ಸೀಸನ್ನು ಕೊಟ್ಟಿದ್ದಾರೆ. ಹಂಗಂದ್ರೆ ಏನು, 30 ಮಾರ್ಕ್ಸನ್ನು ಸ್ಕೋರ್ ಮಾಡಿದವರು, ಟೋಟಲ್ ಆಗಿ 30 ಮಾರ್ಕ್ಸನ್ನು ಸ್ಕೋರ್ ಮಾಡೋರು ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ, 4 ಸ್ಟೂಡೆಂಟ್ಸ್ ಇದ್ದಾರೆ. ಅದೇ ರೀತಿ 40 ಮಾರ್ಕ್ಸನ್ನು ಸ್ಕೋರ್ ಮಾಡಿದವರು ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 7. ದೆನ್ 50 ಮಾರ್ಕ್ಸನ್ನು ಸ್ಕೋರ್ ಮಾಡಿದವರು ಎಷ್ಟು ಜನ ಇದ್ದಾರೆ 8. 60 ಮಾರ್ಕ್ಸನ್ನು ಸ್ಕೋರ್ ಮಾಡಿದವರು 12. 70 ಮಾರ್ಕ್ಸನ್ನು ಸ್ಕೋರ್ ಮಾಡಿದವರು 8. ಸೊ ಹೀಗೆ ಅವ್ರು ಏನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸೀಸನ್ನು ಕೊಟ್ಟಿದ್ದಾರೆ. ಹಾಗಂತ ಇಲ್ಲಿ ನಾವು ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗುತ್ತೆ. 4 + 7 + 8 + 12 + 8 ಇದು ನಾವು ಆ್ಯಡ್ ಮಾಡಿದಾಗ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಹೀಗೆ ಡಿಸ್ಕ್ರೀಟ್ ಸೀರೀಸನ್ನು ಅವರು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳಿದ್ರೆ ಡೇಟಾ ಗಿವನ್ ಇನ್ ಕ್ಲಾಸ್ ಇಂಟರ್ವಲ್ಸ್. ಕ್ಲಾಸ್ ಇಂಟರ್ವಲ್ಸ್ ಎಲ್ಲ ಕೊಡ್ತಾರೆ. ಏನು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿದ್ರೆ, ಸೊ ಇಲ್ಲಿ 0 to 10, 0 ಇಂದ 10 ಅನ್ನು ಸ್ಕೋರ್ ಮಾಡಿದವರು ಅಪ್ ಟು 0 ಇಂದ 0 1 2 3 4 ಅಪ್ ಟು 10ವರೆಗೂ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಬ್ಬರೇ. ಓಕೆ, ನೆಕ್ಸ್ಟು 10 to 20, 10 ಇಂದ 20 ಮಾರ್ಕ್ಸನ್ನು ಸ್ಕೋರ್ ಮಾಡಿದವರು ಎಷ್ಟು 2 ಮೆಂಬರ್ಸ್. ನೆಕ್ಸ್ಟ್ 20 to 30. ಸೊ 20 to 30, 20 ಇಂದ 30ವರೆಗೂ ಮಾರ್ಕ್ಸ್. 20 ತೊಗೊಂಡವರು ಒಂದಷ್ಟು ಜನ ಇರ್ತಾರೆ, 22 ತೊಗೊಂಡವರು ಎಷ್ಟು ಜನ ಇದ್ದಾರೆ ಅಷ್ಟನ್ನು ಆ್ಯಡ್ ಮಾಡಿದಾಗ ಫ್ರೀಕ್ವೆನ್ಸೀಸ್ ಎಷ್ಟು ಬರುತ್ತೆ 4 ಜನ ಅಷ್ಟೇ. ನೆಕ್ಸ್ಟ್ 30 to 40 ಎಷ್ಟು ಜನ ತೊಗೊಂಡಿದ್ದಾರೆ 5 ಆ್ಯಂಡ್ 40 to 50 ಎಷ್ಟು ಜನ ತೊಗೊಂಡಿದ್ದಾರೆ 6. ಸೊ ಈ ರೀತಿ ಕ್ಲಾಸ್ ಇಂಟರ್ವಲ್ಸ್ ಆಗಿನೂ ಸಹ, ಅಂದರೆ ಇಲ್ಲಿ ನಾವು ಡೇಟಾ ತುಂಬ ಲಾರ್ಜ್ ಆಗಿದ್ದಾಗ ಈ ರೀತಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಡೇಟಾ ತುಂಬ ಕಡಿಮೆ ಇದ್ದರೆ ಅದು ಡಿಸ್ಕ್ರೀಟ್ ಸೀರೀಸ್ ಆಗಿ, ಹಾಗೆ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳಿದ್ರೆ ಡೇಟಾ ತುಂಬ ಲಾರ್ಜ್ ಇದ್ದಾಗ ಈ ರೀತಿ ಮಾಡೋದು ಉಂಟು. ಸೊ ಹೀಗೆ ನಾವು ಡೇಟಾವನ್ನು ಈ ಥರ
ಟೈಪ್ಸ್ ಆಗಿ ಕ್ಲಾಸಿಫಿಕೇಷನನ್ನು ಮಾಡಿಕೊಂಡ್ರೆ ಡೇಟಾವನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಫಸ್ಟ್ ನಮಗೆ ನೋಡಿದ ತಕ್ಷಣ ಅರ್ಥ ಆಗಬೇಕು ಯಾವ ಸೀರೀಸನ್ನು ಕೊಟ್ಟಿದ್ದಾರೆ ಅವರು ಅಂತ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಂಡಿವಿಜುವಲ್ ಸೀರೀಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅಂತ ಹೇಳಿದ್ರೆ ಮಾರ್ಕ್ಸ್ ಇಲ್ಲೇನು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ರೀತಿ ಡೇಟಾ ಇಟ್ಕೊಂಡು ನಿಮಗೆ ಇಂಡಿವಿಜುವಲ್ ಸೀರೀಸಲ್ಲಿ 3 ಮೆಥಡ್ಸಲ್ಲಿ ಯಾವುದಾದ್ರು 3 ಮೆಥಡ್ಸ್, ಡೈರೆಕ್ಟ್ ಮೆಥಡ್, ಅಸ್ಯೂಮಿನ್ ಮೆಥಡ್ ಆ್ಯಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ವಿತ್ ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಫಾರ್ ಅನ್ಗ್ರೂಪ್ ಡೇಟಾ. ಅನ್ಗ್ರೂಪ್ ಡೇಟಾಗೆ ಅರ್ಥಮೆಟಿಕ್ ಮೀನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕಲ್ತ್ಕೊತಾ ಇದ್ದೀವಿ. ಸೊ ಒಂದು ಎಕ್ಸಾಂಪಲ್ ಕ್ವಶನನ್ನು ಕೊಟ್ಟಿದ್ದೀನಿ ಇಲ್ಲಿ. ದ ಮಾರ್ಕ್ಸ್ ಆಫ್ 10 ಸ್ಟೂಡೆಂಟ್ಸ್ ಇನ್ ಎಕನಾಮಿಕ್ ಸಬ್ಜೆಕ್ಟ್, ಫೈಂಡ್ ಔಟ್ ಅರ್ಥಮೆಟಿಕ್ ಮೀನ್ ಫಾರ್ ಫಾಲೋಯಿಂಗ್ ಡೇಟಾ. ಸೊ ಹಿಯರ್ ನಾವು ಡೇಟಾವನ್ನು ನೋಡ್ಬೋದು. ಅನ್ಗ್ರೂಪ್ಡ್ ಡೇಟಾ ಆಗಿದೆ, ಗ್ರೂಪ್ ಡೇಟಾ ಆಗಿಲ್ಲ. ಅನ್ಗ್ರೂಪ್ಡ್ ಅಂತ ಹೇಳಿದ್ರೆ ಜಸ್ಟಿಗೆ ಡೇಟಾವನ್ನು ಹಾಗೆ ಕೊಟ್ಟಿದೆ, ಇದನ್ನು ನಾವು ಅನ್ಗ್ರೂಪ್ ಡೇಟಾ ಅಂತ ಹೇಳ್ತೀವಿ. ಡೈರೆಕ್ಟ್ ಮೆಥಡಲ್ಲಿ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥಮೆಟಿಕ್ ಮೀನ್ ಅಂತ ಹೇಳಿದಾಗ ಡೈರೆಕ್ಟ್ ಮೆಥಡ್, ಹಾಗೆ ಅಸ್ಯೂಮಿನ್ ಮೆಥಡ್, ಹಾಗೆ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಡೈರೆಕ್ಟ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಡೇಟಾವನ್ನು ಏನಿರುತ್ತೆ ವಿತ್ ಸೀರಿಯಲ್ ನಂಬರಲ್ಲಿ ನಾವು ಅದನ್ನು ಬರ್ಕೊಳ್ಳೋದಾಗ ನಮಗೆ ನಂಬರ್ ಆಫ್ ಐಟಮ್ಸ್ ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನಾವು ಫಾರ್ಮುಲಾ ಬೇಕಾಗುತ್ತೆ ಡೈರೆಕ್ಟ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಫಾರ್ಮುಲಾ ಏನಂತ ಹೇಳಿದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಹಿಯರ್ ಸಮೇಷನ್ ಎಕ್ಸ್ ಅಂತ ಹೇಳಿದ್ರೆ ಟೋಟಲ್ ಆಫ್ ಎಕ್ಸ್ ಅಬ್ಸರ್ವೇಷನ್. ಈ ಎಕ್ಸ್ ಅಬ್ಸರ್ವೇಷನ್ಸ್ ಏನಿರುತ್ತೆ ಅದರ ನಾವು ಟೋಟಲನ್ನು ಸಮೇಷನ್ ಎಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಎನ್, ನಂಬರ್ ಆಫ್ ಐಟಮ್ಸ್ ಆರ್ ಅಬ್ಸರ್ವೇಷನ್ಸ್. ಸೊ ಇಲ್ಲಿ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಅದನ್ನು ನಾವು ಎನ್ ಅಂತ ಹೇಳ್ತೀವಿ. ಸೊ ಇಷ್ಟು ವ್ಯಾಲ್ಯೂಸನ್ನು ನಾವು ನೋಡ್ಕೊಂಡ್ರೆ ಸಾಕು ಕ್ಯಾಲ್ಕುಲೇಟ್ ಮಾಡೋದು ಡೈರೆಕ್ಟ್ ಮೆಥಡಲ್ಲಿ ಫಾರ್ ಅನ್ಗ್ರೂಪ್ ಡೇಟಾ ತುಂಬ ಈಸಿ ಆಗುತ್ತೆ. ಸೊ ಫಸ್ಟ್ ನಾವು ಡೇಟಾವನ್ನು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಕೊಟ್ಟಿರೋ ಡೇಟಾ ಏನಿದೆ 69 ಪ್ಲಸ್ 72 ಪ್ಲಸ್ 84 ಪ್ಲಸ್ 87 ಪ್ಲಸ್ 89 ಪ್ಲಸ್ 92 ಪ್ಲಸ್ 97 ಪ್ಲಸ್ 98 99 ಪ್ಲಸ್ 100. ಸೊ ಟೋಟಲಾಗಿ ಎಷ್ಟು ವ್ಯಾಲ್ಯೂ ಸಿಕ್ಕಿದೆ ನಮಗೆ 887. ಸೊ ದಿಸ್ ಈಸ್ ಸಮೇಷನ್ ಎಕ್ಸ್ ಆಗುತ್ತೆ. ನೆಕ್ಸ್ಟು ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ. ಸೊ ಇಲ್ಲಿ ನಾವು ಸೀರಿಯಲ್ ನಂಬರಲ್ಲಿ ನೋಡ್ಬೋದು ನಂಬರ್ ಆಫ್ ಐಟಮ್ಸ್ 10 ಇದೆ. ಸೊ ನಮಗೆ ಫಾರ್ಮುಲಾದಲ್ಲಿರೋ 2 ವ್ಯಾಲ್ಯೂಸು ಅವೈಲೇಬಲ್ ಇದೆ ಈಗ. ಸೊ ಸಮೇಷನ್ ಎಕ್ಸ್ ಪ್ಲೇಸಲ್ಲಿ ನಾವು 887 ವ್ಯಾಲ್ಯೂವನ್ನು ಎನ್ ಪ್ಲೇಸಲ್ಲಿ ನಂಬರ್ ಆಫ್ ಐಟಮ್ಸ್ ಆಫ್ ಅಬ್ಸರ್ವೇಷನನ್ನು ನಾವು ಇಟ್ಟು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ 88.7. ಸೊ ಇಷ್ಟು ಈಸಿಯಾಗಿ ಡೈರೆಕ್ಟ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಅಸ್ಯೂಮೀನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇರುವಂಥ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಮೇಷನ್ ಡಿ ಡಿವೈಡೆಡ್ ಬೈ ಎನ್ ಅಂತ. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಅಸ್ಯೂಮೀನ್ ಮೆಥಡಲ್ಲಿ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಬರೀಬೇಕಾಗುತ್ತೆ. ಇಲ್ಲಿ ಸಮೇಷನ್ ಈಕ್ವಲ್ಸ್ ಎ ಅಂತ ಹೇಳಿದ್ರೆ 90 ಪ್ಲಸ್ ಸಮೇಷನ್ ಡಿ. ಸೊ ಸಮೇಷನ್ ಡಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ಡಿವಿಯೇಷನನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಷ್ಟು ಆ್ಯಡ್ ಮಾಡಿದಾಗ ನಮಗೆ ಸಮೇಷನ್ ಡಿ ಅನ್ನೋದು ಸಿಗುತ್ತೆ ಡಿವಿಯೇಷನ್. ಸೊ ಡಿ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಎಕ್ಸ್ ಮೈನಸ್ ಎ. ಎಕ್ಸ್ ಮೀನ್ಸ್ ದಿಸ್ ಕಾಲಮ್ ಆ್ಯಂಡ್ ಎ ಮೀನ್ಸ್ ಅಸ್ಯೂಮಿನ್. ಓಕೆ, ಸೊ ನಾವು 69 ಮೈನಸ್ 90 ಎಷ್ಟು ಬರುತ್ತೆ 69 ಮೈನಸ್ 90 21. ಸೊ ಆನ್ಸರ್ ಎಷ್ಟು -21. ಸೊ ನೆಕ್ಸ್ಟ್ ಅದೇ ರೀತಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು 72 ಮೈನಸ್ 90 ಮೈನಸ್ 18, ದೆನ್ 84 ಮೈನಸ್ 90 ಆನ್ಸರ್ -6. ಸೊ ಹಾಗೆ 87 ಮೈನಸ್ 90 -3. ಸೊ ಇಷ್ಟು ನಾವು ಫಿಲ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಿ. ಸೊ -1 ಬರುತ್ತೆ. ನೆಕ್ಸ್ಟು 2 7 8 9 ಆ್ಯಂಡ್ 10. ಸೊ ಇಲ್ಲಿ ಇದೆಲ್ಲ ಪ್ಲಸ್ ವ್ಯಾಲ್ಯೂಸ್ ಆ್ಯಂಡ್ ಇದು ಮೈನಸ್ ವ್ಯಾಲ್ಯೂಸ್. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಇಷ್ಟನ್ನು ನಾವು ಸಮೇಷನ್ ಮಾಡಬೇಕಾಗುತ್ತೆ. ಸೊ ಸಮೇಷನ್ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ ಮೈನಸ್ ವ್ಯಾಲ್ಯೂಸನ್ನು ಫಸ್ಟ್ ಅಡಿಷನ್ ಮಾಡಬೇಕು, ದೆನ್ ಪ್ಲಸ್ ವ್ಯಾಲ್ಯೂಸನ್ನು ಅಡಿಷನ್ ಮಾಡಬೇಕು. ಲೈಕ್ ಹೇಗೆ ಇಲ್ಲಿ ನೋಡಿ ಹೇಳ್ತೀನಿ. ವ್ಯಾಲ್ಯೂಸನ್ನು ಮೈನಸನ್ನು ಕನ್ಸಿಡರ್ ಮಾಡಬೇಡಿ. 21 ಪ್ಲಸ್ 18 ಪ್ಲಸ್ 6 ಪ್ಲಸ್ 3 ಪ್ಲಸ್ 1. ಸೊ 49 ಎಷ್ಟದು -49. ಆಫ್ಟರ್ ದಟ್ ಅಗೇನ್ ಇಲ್ಲಿ ಪ್ಲಸ್ ವ್ಯಾಲ್ಯೂವನ್ನು ಇರೋದನ್ನು ಅಡಿಷನ್ ಮಾಡಬೇಕು 8 9 10. ಸೊ ಪ್ಲಸ್ 36. ಸೊ ಇದನ್ನು ನಾವು ಮೈನಸ್ ಮಾಡಬೇಕು ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 49 ಮೈನಸ್ 36 ಎಷ್ಟು 13. ಸೊ ಆನ್ಸರು 13 ಇದೆ. ಆ್ಯಂಡ್ ಯಾವ ವ್ಯಾಲ್ಯೂವಲ್ಲಿ ಹೈಯೆಸ್ಟ್ ವ್ಯಾಲ್ಯೂವಲ್ಲಿ ಯಾವ ಸೈನ್ ಇದೆ ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹೈಯೆಸ್ಟ್ ಇರೋದು 49, ಅದರ ಸೈನ್ ಏನು ಮೈನಸ್. ಸೊ ಆನ್ಸರ್ ಈಸ್ -13. ಸೊ ಡಿ ಈಕ್ವಲ್ಸ್ ಸಮೇಷನ್ ಡಿ ಈಕ್ವಲ್ಸ್ -13. ಸೊ ಇಲ್ಲಿ ನಾವಿಲ್ಲಿ ಬರ್ಕೊಬಿಡೋಣ ಸಮೇಷನ್ ಡಿ ಈಕ್ವಲ್ಸ್ -13. ಸೊ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು -13 ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ 10.
ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಥವಾ ಐಟಮ್ಸ್ ಡೈಲಿ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈಸ್ ಮಾಡ್ತಾ ಹೋಗೋಣ. 90 ಪ್ಲಸ್ ಇಂಟು ಮೈನಸ್ ದೆನ್ 13 ಡಿವೈಡೆಡ್ ಬೈ 10 ಎಸ್ 1.3. ನಾವು ಸಬ್ಟ್ರಾಕ್ಟ್ ದಿಸ್ ಟು ಎಷ್ಟು ಬರುತ್ತೆ 90 minus 1.3. ಸೊ ಆನ್ಸರ್ 88.7. ಸೊ ಇದನ್ನು ನಾವು ಅಸ್ಯೂಮೀನಲ್ಲಿ ಬಂದಂತಹ ವ್ಯಾಲ್ಯೂ. ಇನ್ನೊಂದು ನಾವು ಗಮನಿಸಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ ಯಾವುದೇ ಮೀನನ್ನು ಮೆಥಡ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಆನ್ಸರ್ ಸೇಮ್ ಇರಬೇಕು, ಆಗ ಮಾತ್ರ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ. ಸೊ ಫಸ್ಟ್ ನಾವು ಡೈರೆಕ್ಟ್ ಮೀನ್, ಅಸ್ಯೂಮ್ ಮೀನ್, ಲಾಸ್ಟ್ ಒನ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಇದಕ್ಕೂ ಸಹ ಒಂದು ಫಾರ್ಮುಲಾ ನಾವು ತಲೆಯಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಏನಂತ ಹೇಳಿದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ summation d dash divided by n bracket or into c. So ಇದು formula to calculate mean or arithmetic mean by step deviation method. ಸೊ ಈಗ ನಮಗೆ a ಅಂದರೆ ಗೊತ್ತಿದೆ ಆಲ್ರೆಡಿ ಎಷ್ಟು 90, ಹಾಗೆ n ಅಂತ ಗೊತ್ತಿದೆ 10. ಸೊ ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಮೇಷನ್ ಡಿ ಡ್ಯಾಶ್ ಆ್ಯಂಡ್ ಸಿ. ಸೊ ಸಿ ಅಂತ ಹೇಳಿದಾಗ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅಥವಾ ಇಂಟರ್ವಲ್ಸ್ನ ಡಿಫ್ರೆನ್ಸಸ್ ಅಂತ ಹೇಳ್ತೀವಿ. ಸೊ ಇಂಟರ್ವಲ್ಸ್ನ ಡಿಫ್ರೆನ್ಸಸ್ ಇದು ಅನ್ಗ್ರೂಪ್ ಡೇಟಾ ಆಗಿರೋದ್ರಿಂದ ನಾವು ಸಿ ಅನ್ನು ಯಾವಾಗಲೂ 1 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಫ್ ಇನ್ ಕೇಸ್ ಇದು ಕಂಟಿನ್ಯೂಸ್ ಸೀರೀಸ್ ಆಗಿದ್ರೆ ಕ್ಲಾಸ್ ಇಂಟರ್ವಲ್ಸ್ನ ಡಿಫ್ರೆನ್ಸನ್ನು ನಾವು ಕಾಮನ್ ಫ್ಯಾಕ್ಟರ್ ಆಗಿ ತೊಗೊಳ್ತೀವಿ. ಬಟ್ ಇದು ಅನ್ಗ್ರೂಪ್ ಡೇಟಾ ಆಗಿರೋದ್ರಿಂದ ಕಾಮನ್ ಫ್ಯಾಕ್ಟರನ್ನು 1 ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಮೇಷನ್ ಡಿ ಡ್ಯಾಶ್. ಸೊ ಸಮೇಷನ್ ಡಿ ಡ್ಯಾಶ್ ಅಂತ ಹೇಳಿದ್ರೆ ಸಮೇಷನ್ ಮಾಡೋದು. ಸೊ ಯಾವುದನ್ನು ಡಿ ಡ್ಯಾಶನ್ನು ಸಮೇಷನ್ ಮಾಡೋದು ಅಂತ. ಸೊ ಇಲ್ಲಿ ಸಮೇಷನ್ ಮಾಡೋದಕ್ಕೆ ನಾನು ಡಿ ಡ್ಯಾಶನ್ನು ಬರ್ಕೊಳ್ಳೋಣ. ಸೊ ಡಿ ಡ್ಯಾಶ್ ಫಾರ್ಮುಲಾ ಏನಿದೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಿಂಪಲ್ ಡಿ ಅಂದರೆ ಡಿವಿಯೇಷನ್ ಡಿವೈಡೆಡ್ ಬೈ ಸಿ. ಸೊ ಹೀಗೆ ಕ್ಯಾಲ್ಕುಲೇಟ್ ನೀವು ಮಾಡ್ಬೋದು. ಓಕೆ, ನಾನು ಇಲ್ಲೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಿ ಡ್ಯಾಶ್ ಎಷ್ಟಿದೆ 21 ಡಿವೈಡೆಡ್ ಬೈ ಸಿ ಎಷ್ಟು ಬರುತ್ತೆ ವ್ಯಾಲ್ಯೂ -21 ಡಿವೈಡೆಡ್ ಬೈ ಸಿ ಅಂತ ಹೇಳಿದ್ರೆ ಅದು 1 ಅದು. ಓಕೆ, 1 ಆನ್ಸರ್ 21. ಸೊ ಫಸ್ಟ್ ಒನ್ಗೆ -21. ಸೊ ನೆಕ್ಸ್ಟ್ ಒನ್ ಅದೇ ರೀತಿ ಮಾಡಬೇಕು. ಡಿ ಅಂತ ಹೇಳಿದ್ರೆ ಈ ವ್ಯಾಲ್ಯೂಸು 18 -18 ಡಿವೈಡೆಡ್ ಬೈ ಅಗೈನ್ ಸಿ ಅಂತ ಹೇಳಿದ್ರೆ 1. ಸೊ -18. ಯಾವುದೇ ವ್ಯಾಲ್ಯೂಸನ್ನು ಇಲ್ಲಿರೋದನ್ನು ನಾವು ಡಿವೈಡೆಡ್ ಬೈ 1 ಮಾಡಿದಾಗ ಸೇಮ್ ವ್ಯಾಲ್ಯೂಸೇ ಬರುತ್ತೆ, ಹೌದಲ್ವಾ? ಸೊ ನಾನು ಅದಕ್ಕೆ ಸೇಮ್ ವ್ಯಾಲ್ಯೂಸನ್ನು ಅಷ್ಟು ನಾನು ಇಲ್ಲಿ ಬರ್ಕೊಳ್ತಾನೆ ಹೋಗ್ತೀನಿ. ಸೊ ಇವಾಗ ಇದನ್ನು ಟೋಟಲ್ ಮಾಡ್ಕೋಬೇಕು. ಸಮೇಷನ್ ಡಿ ಡ್ಯಾಶ್ ಎಷ್ಟು ಬರುತ್ತೆ? ಅಗೈನ್ ಸೇಮ್ ವ್ಯಾಲ್ಯೂಸ್ ಇರೋದ್ರಿಂದ -13 ಬರುತ್ತೆ, ರೈಟ್? ಸೊ ನಮಗೆ ಸಮೇಷನ್ ಡಿ ಡ್ಯಾಶ್ ಆನ್ಸರ್ ಗೊತ್ತಾಗಿದೆ -13. ಸೊ ಸಿ. ಸೊ ಎಷ್ಟು ವ್ಯಾಲ್ಯೂಸ್ ನಮಗೆ ಬೇಕಾಗಿತ್ತೋ ಅಷ್ಟು ನಮಗೆ ಈಗ ಅವೈಲಬಲ್ ಇದೆ. ಸೊ ನಾವೀಗೇನು ಮಾಡಬೇಕು? ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಎ ಅಂತ ಹೇಳಿದ್ರೆ 90 ಪ್ಲಸ್ ಸಮೇಷನ್ ಡಿ ಡ್ಯಾಶ್ ಅಂತ ಹೇಳಿದ್ರೆ ಎಷ್ಟಿದೆ -13 ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ 10 ಇಂಟು ಸಿ ಎಷ್ಟು 1. ಸೊ ನೆಕ್ಸ್ಟ್ 90 ಪ್ಲಸ್ ಇಂಟು ಮೈನಸ್ 13 ಡಿವೈಡೆಡ್ ಬೈ 10 ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಸೊ -1.3. 1.3ನ 1ಇಂದ ಮತ್ತೆ ಅಗೇನ್ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ನಾವು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ 90 - 1.3 88.7. ಸೊ ಅಸ್ಯೂಮಿನಿಂದನೂ ಸೇಮ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಸೊ ಇದರಿಂದ ನಾವು ಮಾಡಿರೋ ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆ ಅಂತ ತಿಳ್ಕೊಬೋದು. ಸೊ ಇದು 3 ಮೆಥಡಲ್ಲೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ಗ್ರೂಪ್ ಡೇಟಾಗೆ. ಅನ್ಗ್ರೂಪ್ ಡೇಟಾ 3 ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೂಪ್ ಡೇಟಾದಲ್ಲಿ 2 ಟೈಪ್ಸ್ ಇದೆ, ಡಿಸ್ಕ್ರೀಟ್ ಆಗಿ ಕಂಟಿನ್ಯೂಸ್ ಸೀರೀಸ್ ಅಂತ. ಅದಕ್ಕೂ 3 ಇದೇ ರೀತಿ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರೀಟ್ ಸೀರೀಸ್ಗೆ 3 ಮೆಥಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟಿನ್ಯೂಸ್ ಸೀರೀಸಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ, ಕ್ಯಾಲ್ಕುಲೇಷನ್ ಮಾಡೋದು ಅರ್ಥ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು.